ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಾಪವೆಂದು ತಿಳಿದ ಕಾಲವಿತ್ತು. ಪುಸ್ತಕ ಹಿಡಿದ ಹೆಣ್ಣು ಮಗು ಸಮಾಜದ ಕಣ್ಣಲ್ಲಿ ಅಪರಾಧಿಯಂತೆ ಕಾಣುತ್ತಿದ್ದ ಯುಗ ಅದು. ಅಂಥ ಅಂಧಕಾರದ ಕಾಲದಲ್ಲಿ ಒಂದು ದೀಪ ಬೆಳಗಿತು. ಆ ದೀಪದ ಹೆಸರೇ ಸಾವಿತ್ರಿಬಾಯಿ ಫುಲೆ. 1831ರಲ್ಲಿ ಮಹಾರಾಷ್ಟ್ರದ ನೈಗಾಂವ್ ಎಂಬ ಸಣ್ಣ ಹಳ್ಳಿಯಲ್ಲಿ ಸಾಧಾರಣ ಕುಟುಂಬದಲ್ಲಿ ಸಾವಿತ್ರಿಬಾಯಿ ಜನಿಸಿದರು. ಆ ಕಾಲದ ಸಂಪ್ರದಾಯದಂತೆ ಅವರಿಗೂ ಬಾಲ್ಯದಲ್ಲಿಯೇ ವಿವಾಹವಾಯಿತು. ಅವರ ಜೀವನದ ದಿಕ್ಕು ಬದಲಿಸಿದವರು ಅವರ ಪತಿ ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ ಹೇಳಿದರು, ಶಿಕ್ಷಣವೇ ಸಮಾಜವನ್ನು ಬದಲಾಯಿಸಬಲ್ಲ ಶಕ್ತಿ ಎಂದು. ಆ ಒಂದು ಮಾತು ಸಾವಿತ್ರಿಬಾಯಿಯ ಹೃದಯದಲ್ಲಿ ಬೆಂಕಿಯಂತೆ ಹೊತ್ತಿಕೊಂಡಿತು. ಅಕ್ಷರ ಕಲಿಯುವ ಆಸೆ ಅವರ ಬದುಕಿನ ಗುರಿಯಾಯಿತು. ಪುಸ್ತಕ ಕೈಯಲ್ಲಿ ಹಿಡಿದು ಶಾಲೆಗೆ ಹೊರಟಾಗ ಅವರಿಗೆ ಎದುರಾದದ್ದು ಅವಮಾನ, ನಿಂದನೆ, ಕಲ್ಲು, ಕೆಸರು. ಆದರೂ ಅವರು ನಿಲ್ಲಲಿಲ್ಲ, ಬಗ್ಗಲಿಲ್ಲ, ಹಿಂತಿರುಗಲಿಲ್ಲ. ನನ್ನ ಮೇಲೆ ಬೀಳುವ ಕಲ್ಲುಗಳು ನಾಳೆಯ ಹೆಣ್ಣು ಮಕ್ಕಳಿಗೆ ಹೂವಿನ ಮಾರ್ಗವಾಗಬೇಕು ಎಂದು ಅವರು ದೃಢನಿಶ್ಚಯ ಮಾಡಿದರು. 1848ರಲ್ಲಿ ಪುಣೆಯಲ್ಲಿ ಭಾರತದ ಮೊಟ್ಟಮೊದಲ ಹೆಣ್ಣು ಮಕ್ಕಳ ಶಾಲೆ ಆರಂಭವಾಯಿತು. ಆ ಶಾಲೆಯ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಅಕ್ಷರ ಕಲಿಯುತ್ತಿದ್ದ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಹೊಸ ಭವಿಷ್ಯದ ಕನಸು ಹೊಳೆಯಿತು. ಅವರ ಬದುಕಿಗೆ ಬೆಳಕು ಬಂದಿತು. ಸಾವಿತ್ರಿಬಾಯಿ ಕೇವಲ ಶಿಕ್ಷಕಿಯಲ್ಲ, ಅವರು ಸಮಾಜ ಸುಧಾರಕಿಯಾಗಿದ್ದರು. ಬಾಲ್ಯ ವಿವಾಹದ ವಿರುದ್ಧ ಧ್ವನಿ ಎತ್ತಿದರು. ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿದರು. ಜಾತಿ ಭೇದದ ವಿರುದ್ಧ ಹೋರಾಡಿದರು. ಮಹಿಳಾ ಸ್ವಾತಂತ್ರ್ಯದ ಪ್ರತೀಕರಾದರು. ಸಮಾಜದ ಪ್ರತಿರೋಧದ ನಡುವೆ ಅವರು ದಿಟ್ಟವಾಗಿ ನಿಂತರು. 1897ರಲ್ಲಿ ಪ್ಲೇಗ್ ರೋಗ ಹರಡಿದಾಗ ಜನರ ಸೇವೆಗೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟರು. ರೋಗಿಗಳಿಗೆ ಸೇವೆ ಮಾಡುತ್ತಾ ಸ್ವತಃ ರೋಗಬಾಧೆಗೆ ಒಳಗಾಗಿ ಈ ಲೋಕದಿಂದ ಹೊರನಡೆದವರು. ಆದರೆ ಅವರು ಹೋದರೂ ಅವರ ಚಿಂತನೆ, ಹೋರಾಟ, ಶಿಕ್ಷಣದ ಜ್ವಾಲೆ ಇಂದಿಗೂ ಜೀವಂತವಾಗಿದೆ. ಇಂದಿನ ಹೆಣ್ಣು ಮಕ್ಕಳ ಶಿಕ್ಷಣ, ಸ್ವಾತಂತ್ರ್ಯ, ಸ್ವಾಭಿಮಾನಕ್ಕೆ ಬೀಜ ಬಿತ್ತಿದವರು ಸಾವಿತ್ರಿಬಾಯಿ ಫುಲೆ. ನಾನು ಕಲಿತದ್ದು ಒಂದು ಅಕ್ಷರ ಮಾತ್ರವಲ್ಲ, ಅದು ನನ್ನ ಬದುಕನ್ನೇ ಬದಲಿಸಿತು. ಜೈ ಶಿಕ್ಷಣ, ಜೈ ಸಾವಿತ್ರಿಬಾಯಿ ಫುಲೆ.